ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಶುಭ ಮುಂಜಾನೆ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಿರ್ತಾರೆ. ಇನ್ನು ಕೆಲವರು ನಮಗೆ 1 ಕಂತಿನ ಹಣ ಬಂತು, 2 ಕಂತಿನ ಹಣ ಬಂತು, 3ನೇ ಕಂತು ಬರಲಿಲ್ಲ ಅಂತಿರ್ತಾರೆ. ಸಾಕಷ್ಟು ಸಮಸ್ಯೆಗಳಾದ್ರೆ ಆಗ್ತಿರುತ್ತೆ. ನಿಮಗೆ ಹಣ ಜಮಾ ಆಗ್ಬೇಕಂದ್ರೆ ಮೊದಲನೇದಾಗಿ ನಿಮ್ದು NPCI ಮ್ಯಾಪಿಂಗ್ ಆಗಿದೆಯಾ ಇಲ್ಲ, ಓಕೆನಾ, ಅದನ್ನ ನೀವು ತಿಳ್ಕೋಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ಲಿಂಕ್ ಆಗಿದೆಯಾ ಇಲ್ಲ, ಇದ್ರ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ನಿಮ್ದು ಆಗಿದ್ರೆ ಮಾತ್ರ ಹಣ ಬರುತ್ತೆ. ನೀವು ಅದು ಯಾವ ರೀತಿಯಾಗಿ ತಿಳ್ಕೊಳ್ಳೋದಂತ ಈಸಿಯಾಗಿ ನಿಮಗೆ ಇಲ್ಲಿ ಲೈವ್ ಡೆಮೋ ವಿಡಿಯೋ ಆದ್ರೆ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ ನೀವೇನ್ ಮಾಡ್ಬೇಕಾಗುತ್ತಂದ್ರೆ, ನೋಡಿ ನಾನಿಲ್ಲಿ ಯಾವ ರೀತಿ ನೀವು ಚೆಕ್ ಮಾಡೋದು ಅಂತ ತಿಳಿಸ್ಕೊಡಕ್ ಮುಂಚೆ ನಿಮ್ಗೊಂದು ವಿಷಯ ಆದ್ರೆ ಕ್ಲಾರಿಟಿ ಕೊಡ್ತೀನಿ. ನಿಮ್ದು ಆಲ್ರೆಡಿ ಆಧಾರು ಲಿಂಕ್ ಆಗಿರುತ್ತೆ, ಓಕೆನಾ. ಈಗ ಬ್ಯಾಂಕ್ ಏನಾಗಿರುತ್ತೆ ಅಂದ್ರೆ, ಕೆಲವೊಂದು ಬ್ಯಾಂಕ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಡೇಟ್ ಮಾಡಿರ್ತಾರೆ, ಇನ್ನು ಕೆಲವೊಂದು ಬ್ಯಾಂಕ್ ಅಲ್ಲಿ ಏನಾಗಿರುತ್ತೆ ಮರ್ಜ್ ಆಗಿರುತ್ತೆ. ಈ ರೀತಿ ಎಲ್ಲ ಆದಾಗ ನಿಮ್ಮ ಒಂದು ಆಧಾರ್ ಲಿಂಕಿಂಗ್ ಸ್ಟೇಟಸ್ ಕೂಡ ಅದೇನಾಗಿರುತ್ತೆ ಎಕ್ಸ್ಪೈರ್ ಆಗಿರ್ಬೋದು ಕೆಲವ್ರದ್ದು. ಈ ತರ ಸಮಸ್ಯೆನೂ ಆಗಿರುತ್ತೆ. ಈಗ ಬ್ಯಾಂಕ್ದು ಏನಾಗ್ತಿರುತ್ತೆ ಅಂದ್ರೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಚೇಂಜ್ ಆಗ್ತಿರ್ತವೆ. ಈ ಕಾರಣದಿಂದ ನಿಮ್ದೇನಾದ್ರೂ ಆಧಾರ್ ಲಿಂಕಿಂಗ್ ಎಕ್ಸ್ಪೈರ್ ಕೂಡ ಆಗಿರ್ಬೋದು. ಅದರಿಂದ ನೀವು ಏನ್ ಮಾಡ್ಬೇಕಾಗುತ್ತಂದ್ರೆ, ಮೊದಲನೇದಾಗಿ ನೀವು ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅಂತ ಟೈಪ್ ಮಾಡಿ. ನೋಡಿ, ಇಲ್ಲಿ ನಾನು ಟೈಪ್ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಡೌಟ್ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ಚೆಕ್ ಮಾಡ್ಕೊಬಿಡಿ, ಯಾವುದೇ ರೀತಿಯಾದ ಸಮಸ್ಯೆ ಬರಲ್ಲ. ಇಲ್ಲಿ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ, ನಿಮಗೆ ಅಕೌಂಟ್ಗೆ ಜಮಾ ಆಗುವ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಬರಲ್ಲ. ಈ ರೀತಿಯಾಗಿ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಟೈಪ್ ಮಾಡಿಬಿಟ್ಟು ಇಲ್ಲಿ ಆಧಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವೆಯ್ಟ್ ಮಾಡಿ ಸ್ವಲ್ಪ. ನೋಡಿ, ಈ ಥರ ಆದರೆ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಆಧಾರ್ ಲಿಂಕಿಂಗ್ ಸ್ಟೇಟಸ್, ವಿವ್ ಯುವರ್ ಆಧಾರ್ ಅಂಡ್ ಯುವರ್ ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಸ್ಟೇಟಸ್, ಆಧಾರ್ ಲಿಂಕಿಂಗ್ ಸ್ಟೇಟಸ್ ಇಸ್ ಫೆಚ್ಡ್ ಫ್ರಮ್ NPCI ಸರ್ವರ್ ಅಂತ ಇದೆಯಲ್ಲ, ಈ ಒಂದು ಆಧಾರ್ ಲಿಂಕಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಮತ್ತೆ ನಿಮಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಒಂದು ಆಧಾರ್ ನಂಬರ್ ನಿಮ್ದು ಏನಿರುತ್ತೆ ಆ ಒಂದು ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ನಾನು ಇದೆಲ್ಲ ಹೈಡ್ ಮಾಡ್ತಿದ್ದೀನಿ ಇಲ್ಲಿ, ಓಕೆನಾ. ಆಧಾರ್ ನಂಬರನ್ನು ಟೈಪ್ ಮಾಡಿ, ಓಕೆನಾ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಈ ಒಂದು ಕ್ಯಾಪ್ಚಾನ ಟೈಪ್ ಮಾಡಿ ಸೆಂಡ್ OTP ಕೊಡಿ. ಒಂದು OTP ಆದರೆ ಬರುತ್ತೆ. ನಿಮ್ಮ ಒಂದು ಆಧಾರ್ಗೆ ಯಾವೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಅದ್ರಾಗೊಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿಬಿಟ್ಟು ಲಾಗಿನ್ ಆದರೆ ಕೊಡಿ, ಓಕೆನಾ. ಲಾಗಿನ್ ಕೊಟ್ಟಾದ್ಮೇಲೆ ನಿಮಗೆ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂದರೆ, ಲಾಗಿನ್ ಆಗಿದ ತಕ್ಷಣ ಮತ್ತೆ ನಿಮ್ಗೆ ಅಲ್ಲಿ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಈ ರೀತಿಯಾಗಿ ಒಂದು ಬ್ಯಾಂಕ್ ಅಕೌಂಟ್ ತೋರಿಸುತ್ತೆ. ನೋಡಿ, ನೋಡ್ಕೋಬಹುದು ನೀವು ಇಲ್ಲಿ. ಕಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಇದೆ ಅಲ್ಲ, ಈ ರೀತಿಯಾಗಿ ನಿಮಗೂ ತೋರಿಸುತ್ತೆ. ಇಲ್ಲಿ ನೋಡಿ, ನಮ್ಮ ಒಂದು ಆಧಾರ್ ನಂಬರ್ ಕೊಟ್ಟಿದ್ದಾರೆ, ಬ್ಯಾಂಕ್ ನೇಮ್ ಕೊಟ್ಟಿದ್ದಾರೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಕೊಟ್ಟಿದ್ದಾರೆ, ಆಕ್ಟಿವ್ ಅಲ್ಲಿದೆ, ಲಾಸ್ಟ್ ಅಪ್ಡೇಟೆಡ್ ಡೇಟ್ ಕೂಡ ಕೊಟ್ಟಿದ್ದಾರೆ 3/8/2015. ಈ ರೀತಿಯಾಗಿ ನೀವು ಚೆಕ್ ಮಾಡಿ, ನಿಮ್ದು ಇಲ್ಲೆಲ್ಲ ಆಕ್ಟಿವ್ ಅಲ್ಲಿ ಇರಬೇಕಾಗುತ್ತೆ, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆಕ್ಟಿವ್ ಅಲ್ಲಿ ಇರಬೇಕಾಗುತ್ತೆ. ನಿಮಗೂ ಇದೇ ರೀತಿ ಕಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಬರಬೇಕು. ಒಂದು ವೇಳೆ ನಿಮ್ಗೆ ಈ ರೀತಿ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮ ಒಂದು ಬ್ಯಾಂಕ್ಗೆ ಹೋದ್ರೆ ಆಧಾರ್ ಲಿಂಕ್ ಅನ್ನ ಮಾಡ್ಕೊಡ್ತಾರೆ ನಿಮ್ಮ ಒಂದು ಅಕೌಂಟ್ಗೆ. ಆಗ ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಇನ್ನೂ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.